ಸ್ಕೀಮ್ ಯಾರಾದರೂ ಮಾಡಿರಲಿ, ಸತೀಶ್ ಬಂದು ನಿಮ್ಗೆ ಬರ್ತೀನಿ. ಸ್ಕೀಮ್ ಯಾರಾದರೂ ಮಾಡಿರಲಿ, ಆ ಸ್ಕೀಮ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಆಕ್ಷೇಪಗಳನ್ನು ಬಿ ಜೆ ಪಿಯ ನಾಯಕಿ ಇಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಬಸ್ ಚಾರ್ಜ್ ಜಾಸ್ತಿ ಮಾಡಿಬಿಟ್ರು, ಸಂಬಳ ಕೊಡೋಕ್ಕೆ ಇವ್ರ ಹತ್ರ ದುಡ್ಡಿಲ್ಲ, ಮಹಿಳೆಯರ ಅಕೌಂಟ್ಗೆ ದುಡ್ಡೇ ಬರ್ತಾ ಇಲ್ಲ, ಬಾಯಿ ಬಡ್ಕೊಳ್ತಾ ಇದ್ದಾರೆ. ಇದೊಂದು ವಿಚಾರನ ಅವ್ರು ಪ್ರಸ್ತಾಪ ಮಾಡಿದ್ದಾರೆ. ಸೊ ಈ ವಿಚಾರದಲ್ಲಿ ಆ ಥರದ್ದೆಲ್ಲಾದರೂ ಬಂದಾಗ ಅದನ್ನು ಜಾರಿ ಮಾಡಿಸುವ, ಯಾಕಂದರೆ ಚುನಾವಣೆಯಲ್ಲಿ ಫೈಟ್ ಮಾಡಬೇಕಾದ್ರೆ ಪಾರ್ಟಿ ಗೆದ್ದ ಮೇಲೆ ಸರ್ಕಾರ, ಅದು ಸರ್ಕಾರದ ಕಡೆ ಸೌಲಭ್ಯಗಳು ಬರದೇ ಇದ್ದಾಗ ಆಯಾ ಕ್ಷೇತ್ರಗಳ ಶಾಸಕರದ್ದು ಅಷ್ಟೇ ಜವಾಬ್ದಾರಿ ಇರುತ್ತೆ, ಅದನ್ನು ಕೊಡಿಸುವಂಥ ಜವಾಬ್ದಾರಿ. ಎಷ್ಟು ಹೋರಾಟ ನೋಡ್ತಾ ಇದ್ದೀವಿ ಇವತ್ತಿಗೆ. ಇಂತಿಂಥ ಮನೆಗಳಿಗೆ ಬಂದಿಲ್ಲಪ್ಪ, ಕೊಡಿಸಿ ನೀವು ಸಿದ್ದರಾಮಯ್ಯನವರೇ, ನಟರಾಜಗೌಡ್ರೆ ಕೊಡಿಸಿ ನೀವು, ಯಾಕೆ ಕೊಡಿಸ್ತಾ ಇಲ್ಲ? ಇದು ನಡೀತಿದೆಯಾ ನಮ್ಮ ರಾಜ್ಯದಲ್ಲಿ ಅಂತ? ಇಲ್ಲ, ಅದೇ ಕೂತ್ಕೊಂಡು ಟಿವಿ ಚಾನಲ್ ಆಪಾದನೆ ಮಾಡೋದಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ಅಷ್ಟೇ. ಅದು ಬೇಕಲ್ವ? ಈಗ ಸೋಮಶೇಖರ್ ಅವರು ಅವ್ರದೇ ಪಾರ್ಟಿ ನಾಯಕರು ಅವತ್ತು ಕೇಳಿದ್ರೆ ನಂಗೆ ಯಾರಿಗೆ ಬಂದಿಲ್ವೋ, ಬಂದಿದ್ದೀವಿ, ನಾನು ಓಡಾಡ್ತಾ ಇದ್ದೀನಿ, ಮನೆಗೆ ಓಡಾಡ್ತಾ ಇದ್ದೀನಿ ಅಂದರು. ಅದಕ್ಕೆ ಜೊತೆಗೆ ಏನಿದೆ ಅಂದರೆ ಅವ್ರು ಬಂದು ಕಾಂಗ್ರೆಸ್ಗೆ ಮತ್ತೆ ಬಂದ್ಬಿಡ್ತಾರಂತೆ ಅಂತ ಒಂದಿದೆ. ಅದಿರಲಿ, ಒಬ್ಬ ಜನಪ್ರತಿನಿಧಿಗಳಾಗಿ ರೆಸ್ಪಾನ್ಸಿಬಿಲಿಟಿ ಅವ್ರದ್ದೇನಾಗಿದೆ? ಇದೇ ನಿಜ ಆದರೆ ಅಲ್ಲ, ಇವಾಗ ಜನಗಳಿಗೆ ಕೊಡೋದಾದ್ರೆ ಏನಾದರೂ ಸ್ವೀಕಾರ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಸರ್ಕಾರದಿಂದ ಯೋಜನೆಗಳು ಬರ್ತದೆ ಅಂದ್ರೆ ಸಹಜ, ಅವ್ರು ಅದನ್ನ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಅದೇ ಅದೊಂದು ಜನಗಳಿಗೆ ಬಂದಿಲ್ಲ ಅಂತ ಹೇಳಿದ್ರೆ ಅದರ ಹೊಣೆಗಾರಿಕೆಯನ್ನ ಸ್ಥಳೀಯರಾಗಿ ಯಾರು ಶಾಸಕರಾಗಿ ಆಯ್ಕೆ ಆಗಿರ್ತಾರೆ ಅದು ಅವ್ರ ಹೊಣೆಗಾರಿಕೆ, ಯಾವ ಪಾರ್ಟಿ ಆದ್ರೂ ಆಗಿರ್ಲಿ. ಆದ್ರೆ ಅದು ಬಿಜೆಪಿನವ್ರು ತಮ್ಮ ಹೊಣೆಗಾರಿಕೆಯನ್ನ ಮರೆತು ಆ ಒಂದು ಯೋಜನೆಗಳನ್ನ ಟೀಕೆ ಮಾಡ್ತಕ್ಕಂಥದ್ದೇ ಇವ್ರದ್ದು ಮುಖ್ಯ ಕಸಬಾಗ್ಬಿಟ್ಟಿದೆ. ಮತ್ತೆ ಮುಖ್ಯವಾಗಿ ಇವ್ರು 3 ರಾಜ್ಯದಲ್ಲಿ ಗೆದ್ರಲ್ಲ, ಇವ್ರು ಏನ್ ಗ್ಯಾರಂಟಿ ಕೊಟ್ಟಿದ್ರು, ಇವ್ರ ಪ್ರಣಾಳಿಕೆ ಏನು, ಎಲ್ಲ ಗ್ಯಾರಂಟಿ ಅನ್ನೋ ಹೆಸರಲ್ಲೇ ಕೊಟ್ಟಿದ್ದು ಇವ್ರು. ಅಲ್ಲಿ ಗ್ಯಾರಂಟಿ ಹೆಸರು ಕೊಟ್ಬಿಟ್ಟು ಇಲ್ಲಿ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ. ಯಾವ ನೈತಿಕತೆ ಮೇಲೆ ಮಾತಾಡ್ತಾರೆ? ಅದೇನೋ ಹೇಳ್ತಾರಲ್ಲ, ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳ್ದಂಗೆ. ಹಾಗೆ ಇವ್ರು ಅಲ್ಲೇನ್ ಮಾಡಿದಾರೆ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಹೇಳಿ ಇವಾಗ ಏನೇನ್ ಕೊಟ್ಟಿದ್ರಿ ಅಂತ ಕೇಳ್ಬಿಡಿ. ಆ 3 ರಾಜ್ಯದಲ್ಲಿ ಗೆದ್ರಲ್ಲ ಬಿಜೆಪಿನವರು, ನಿಮ್ಮ ಪ್ರಣಾಳಿಕೆಯಲ್ಲಿ ಅವ್ರಿಗೆ ಗ್ಯಾರಂಟಿ ಅಂತ ಎಲ್ಲೆಲ್ಲಿ ಉಲ್ಲೇಖ ಮಾಡಿದ್ರು ಅದು ಪಾಯಿಂಟ್ಸ್ ತೆಗೆದು ಬಿಡ್ಲಿ. ನೋಡಿ, ಸುಖ ಸುಮ್ನೆ ಆರೋಪ ಮಾಡ್ತಕ್ಕಂಥ ವಿಚಾರ ಅಲ್ಲ. ನೀವು ಇವತ್ತು ದೇಶದಲ್ಲಿ ಸಾಲ ಇದೆ 2 ಲಕ್ಷ ಕೋಟಿ ಸಾಲ ಹೋಗಿದೆ ಅಂದ್ರೆ ರಾಮನ್ ನೋಡು, 204 ಲಕ್ಷ ಕೋಟಿ ಆಯ್ತು. ನಿರುದ್ಯೋಗ ಇದೆ, ರಾಮನ್ ನೋಡಿ. ಬಡತನ ಕುಸಿತ ಇದೆ, ರಾಮನ್ ನೋಡಿ. ಹೌದು, ರಾಮ 140 ಕೋಟಿ ಜನರ ಆಸ್ತಿ. ನೀವು ಅದನ್ನೇ ನಾನು ಫಸ್ಟ್ ಹೇಳಿದ್ದು, ರಾಮನ ಆಶ್ರಯದಲ್ಲಿ ಇವ್ರು ಏನ್ ಮಾಡ್ತಾ ಇದಾರೆ, ಇವ್ರು ಮಾಡಿರ್ತಕ್ಕಂಥ ಅನಾಚಾರಗಳನ್ನ ಮರೆಮಾಚಿ ನಾವೇನೋ ದೇವ್ರ ಮುಂದೆ ಅಲ್ಲ ನಾವು ಹೋಗಿ ನಿಂತ್ಕೊಂಡ್ಬಿಟ್ರೆ ಗರ್ಭಗುಡಿಯಲ್ಲಿ ನಮ್ಮ ಪಾಪ ತೊಳೆದೋಗ್ಬಿಡ್ತದೆ ಅಂತ ಇವ್ರು ಅನ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಇದು ತುಂಬಾ ಏನು ಇವ್ರಿಗೆ ಭ್ರಮ ನಿರಸನ ಕಾದಿದೆ. ಜನ ಚುನಾವಣೆ ಸೋಲ್ಸೋದಕ್ಕೆ ಚೆಕ್ ಮಾಡ್ಕೊಂಡ್ರೆ ಅಲಯನ್ಸ್ನವ್ರಿಗೆ ಅಥವಾ ಕಾಂಗ್ರೆಸ್ ಲೀಡರ್ಗಳಿಗೆ ನಿಮ್ಗೆ ಯಾವ್ದನ್ನ ಅಪೋಸ್ ಮಾಡಬೇಕು, ಯಾವ್ದನ್ನ ಅಪೋಸ್ ಮಾಡಬಾರ್ದು ಅನ್ನೋ ಒಂದು ಕನ್ಫ್ಯೂಷನ್ ಚೆಕ್ಮೇಟಾ? ರಾಮ್ಲಲ್ಲಾ ಪ್ರಾಣ ಪ್ರತಿಷ್ಠಾ, ನಿಮಗೆ ಮೋದಿನ ಅಪೋಸ್ ಮಾಡಬೇಕಾ, ಹಿಂದುತ್ವನ ಅಪೋಸ್ ಮಾಡಬೇಕಾ, ದೇವರನ್ನೇ ಅಪೋಸ್ ಮಾಡಿಬಿಡ್ಬೇಕಾ, ಬಿ ಜೆ ಪಿನ ಅಪೋಸ್ ಮಾಡಬೇಕಾ, RSS ಅಪೋಸ್ ಮಾಡಬೇಕಾ, ಆ ಕಾರ್ಯಕ್ರಮಕ್ಕೆ ಹೋಗಬೇಕಾ, ಹೋಗಬಾರ್ದಾ? ಅದು ಹೋಗಲ್ಲ ಅಂದರೆ ಹೋಗಲ್ಲ ಅಂತ ಹೇಳಿ. ಮುಸ್ಲಿಂ ಓಟ್ ಬೇಕಾ ನಿಮಗೆ, ಹೋಗಲ್ಲ ಅಂತ ಹೇಳ್ಕೊಂಬಿಡಿ. ಅಲ್ಲಿಲ್ಲ, ನಾನು ಅಲ್ಲಿಗೆ ಹೋಗಲ್ಲ, ನಾನು ಇಲ್ಲೊಂದು ರಾಮನ ದೇವಸ್ಥಾನ ಕಟ್ಬಿಟ್ಟಿದ್ದೀನಿ, ಇಲ್ಲಿಗೆ ಹೋಗ್ಬಿಡ್ತೀನಿ. ಈ ದ್ವಂದ್ವಗಳು ಯಾಕೆ ನಿಮ್ಮ ನಾಯಕರುಗಳಲ್ಲಿ? ಒಂದು ಕ್ಲಾರಿಟಿ ತಗೊಳ್ರಿ. ಎಸ್ ಆರ್ ನೋ ಅಷ್ಟೇ, ಫಿನಿಶ್. ಅದನ್ನ ಪ್ರಶ್ನೆಗಳನ್ನ ಎತ್ತಿರೋರು ಯಾರು? ಓಕೆ, ರಾಜಕೀಯದ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಬೇಕು ಅಂತಕ್ಕಂಥದ್ದು ಏನು ಇಲ್ಲ. ರಾಮ ಅಂತಕ್ಕಂಥದ್ದು ನಮ್ಮ ಅಂತರಾಳದೊಳಗಿರ್ತಕ್ಕಂಥದ್ದು. ನೋಡಿ, ಇವರು ಅಯೋಧ್ಯೆ ರಾಮ ಇವತ್ತು ಸ್ವಾತಂತ್ರ್ಯ ಭಾರತದ ನಂತರ ಏನು ಅಂದ್ರೆ 500 ವರ್ಷದ ಇತಿಹಾಸ ಹೇಳ್ತಾರೆ. 500 ವರ್ಷದಿಂದ ಯಾರು ನಮ್ಮ ತಾತ ಮುತ್ತಾತಂಗ ಅದು ಅರಿವಿತ್ತೋ ಏನೋ ನನಗೆ ಗೊತ್ತಿಲ್ಲ. ಆದ್ರೆ ಈಗಿರ್ತಕ್ಕಂಥದ್ದು ಸ್ವಾತಂತ್ರ್ಯ ಭಾರತದ ನಂತರ ಇವ್ರೇನೋ ಅದು ಕೋರ್ಟ್ ಅಲ್ಲಿ ವ್ಯಾಜ್ಯಗಳಿದೆ, ಅದೇನೋ ಅಚಾನಕ್ ಈಗ ಮುಗಿದಿದೆ, ಅದನ್ನೇ ನಮ್ಮ ಸಾಧನೆ. ಅದ್ರಲ್ಲಿ ಇವ್ರು ನೋಡಿ, ಇಲ್ಲಿ ಪ್ರಶ್ನೆ ತೆಗೆದಿದ್ದೇನು, ಕೋರ್ಟ್ ನಲ್ಲಿ ಬಗೆಹರಿದಿದ್ದು ಇದೇನು? ಬಿಜೆಪಿನವರೇನು ಕೋರ್ಟ್ ನಲ್ಲಿ ಹೋಗಿ ವಾದ ಮಾಡಿ, ಕೋರ್ಟ್ ನಲ್ಲಿ ಏನಾದ್ರು ವಾದ ಮಾಡಿದ್ರೆ ಬಿಜೆಪಿನವರು ನೇರವಾಗಿ ಇಲ್ಲ. ವಿಶ್ವ ಹಿಂದೂ ಪರಿಷತ್ನವರು ಕೋರ್ಟ್ ನಲ್ಲಿ ವಾದ ಮಾಡಿದರೆ, ಸಾಕ್ಷಿ ಕೊಟ್ಟಿದ್ದಾರೆ, ಟ್ರಯಲ್ ಎರರ್ ಅಂತ ಇಷ್ಟು ವರ್ಷಗಳ ಒಂದು ದೀರ್ಘ ಪ್ರೋಸೆಸ್ ಗಳು ಬಂದು ಈಗ ಅಚಾನಕ್ ತೀರ್ಪು ಬಂದಿದೆ. ಇವರು ಅಜೆಂಡಾಗಳಲ್ಲಿ ಹೇಳಿದ್ರು 10 ವರ್ಷದಲ್ಲಿ ಇವ್ರು ಯಾಕೆ ಮಾಡಕ್ಕಾಗ್ಲಿಲ್ಲ, ಈಗ ಚುನಾವಣೆಯಲ್ಲಿ 2-3 ತಿಂಗಳಲ್ಲೇ ಯಾಕೆ ಇದಾಯ್ತು ಅಂತ ನಾವು ಕೇಳ್ಬೋದಲ್ಲ, ನಾವೆಲ್ಲೂ ಕೇಳಿಲ್ಲ. ಆದರೆ ರಾಮನನ್ನ ಮಾಡಿದ್ವಿ ಅಂತ ಹೇಳಿ ನಾನು ಹೇಳಿದ್ನಲ್ಲ, ಇಷ್ಟೆಲ್ಲ ಅನಾಚಾರಗಳನ್ನ ಮಾಡಿದ್ರೆ ಅದನ್ನ ಮರೆಮಾಚಲು ಅಂದ್ರೆ ಜನರನ್ನ ಇವರು ರಾಮನನ್ನ ಮಾಡಿದ್ವಿ ಅಂತ ಅವ್ರು ಹೇಳು ಇಲ್ವಲ್ಲ? ಬಿಜೆಪಿ ಲೀಡರ್ಗಳು ಹೇಳೋದು ಬೇರೆ. ರಾಜ್ಯಾಧ್ಯಕ್ಷರಾಗ್ಲಿ, ರಾಷ್ಟ್ರಾಧ್ಯಕ್ಷರಾಗ್ಲಿ, ಅಥವಾ ನರೇಂದ್ರ ಮೋದಿ ಅವರಾಗ್ಲಿ, ರಾಮನ್ ಮಾಡಿದ್ ನಾನು, ಈ ದೇವಸ್ಥಾನ ಕಟ್ಸಿದ್ ನಾನು,
ನಾನು ಅದಕ್ಕೆ ಹೋಗ್ತಿದ್ದೆ ಹೇಳಿದಾರ ಎಲ್ಲಾದರೂ ಮನೆ ಇಲ್ಲ, ನೋಡಿದ್ರಲ್ಲ ನೀವು ಟ್ರಸ್ಟ್ ಅವ್ರು ಆ ಕರೆದಿದ್ದಾರೆ pictureಗಳನ್ನ. ಸ್ವಾಮಿ, ಟ್ರಸ್ಟ್ ಅವ್ರು ಕರೆದ್ರು ಹೋದ್ರು ಆಯ್ತಲ್ವಾ. ಈ ಒಂದು ವಿಚಾರಕ್ಕೆ ವಿಲವಿಲ ಅಂತ ಒದ್ದಾಡಿಕೊಂಡು ಇಡೀ ಇಂಡಿಯಾ ಅಲಯನ್ಸ್ ಅಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳು ಬಂದು ಸೀಟ್ ಹಂಚಿಕೆಗೆ ಬಂದು ಇವತ್ತು ಹಾದಿ ಬೀದಿ ಮಾತಾಡೋ ಮಟ್ಟಕ್ಕೆ ಬಂತಾ ಇದೆ. ವಿಲ ಅಂತ ಯಾರು ಒದ್ದಾಡಿಲ್ಲ, ಏನಿಲ್ಲ. ರಾಮನ್ ಮೇಲೆ ಭಕ್ತಿಯಿಂದ ಇವ್ರು ಅದನ್ನೇನೋ ಕೊಟ್ಟರು. ಆದ್ರೆ ನಾವೊಂದು ಸಂಯಮದಿಂದ ಶಾಂತಿಯಿಂದ ಒಂದು ಉತ್ತರವನ್ನು ಕೊಡಬೇಕು ಅಂತ ಅಷ್ಟೇ ನಾವು ಸುಮ್ನಾಗಿದ್ದು ಹೊರತು ಕನ್ಫ್ಯೂಷನ್ ಏನು ಇವ್ರಿಗೆ? ಎಲ್ಲರೂ ಸ್ಟ್ರಾಂಗೆ ನೋಡಿ. ಅಲಯನ್ಸ್ಗಳಂತ ಬಂದಾಗ ಎರಡೂ ಅಲಯನ್ಸ್ಗಳ ಬಗ್ಗೆ ನಾವು ಎಷ್ಟೋ ಒಂದು ಅಲಯನ್ಸಲ್ಲಿ ಈಗ ನಮ್ಮ NDA ಅಂತ ಕನ್ಸಿಡರ್ ಮಾಡಿದ್ರು ಕೂಡ ಎಷ್ಟೋ ಪಾರ್ಟಿಗಳು ಒಂದು MP ಸೀಟು ಇಲ್ಲ, ಅಲ್ಲಿ ಒಂದು MP ಸೀಟು ಇಲ್ಲ, ಕೆಲವರು ಒಂದು MP ಸೀಟ್ ಇರಬಹುದು NDA ಅಲಯನ್ಸಲ್ಲಿ. ಇದು ವೈಸಾ ವರ್ಷ ನಾನು ಇದನ್ನು ಇಂಡಿಯಾ ಅಲಯನ್ಸ್ಗೂ ಹೇಳಬಲ್ಲೆ. ನಾನು ತುಂಬ ದೊಡ್ಡ ದೊಡ್ಡ ಸೀಟ್ ತೊಗೊಂಡಿರೋ ಇದ್ದಾರೆ ಅಂತಲ್ಲ, ಪ್ರಮುಖವಾಗಿರ್ತಕ್ಕ ನಾನು ಹೇಳಿದ್ನಲ್ಲ ಹಲವಾರು ಪೈಲ್ವಾನ್ಗಳು ಆಯಾ ರಾಜ್ಯಗಳಲ್ಲಿ ಸ್ಟ್ರಾಂಗ್ ಇರೋದು ನಿಜ. ಆದರೆ ಈ ಒದ್ದಾಟ ಗುದ್ದಾಟ ನೀವು ಮೋದಿ ಮೇಲೆ ಫೈಟ್ ಮಾಡ್ರಪ್ಪ ಪೈಲ್ವಾನ್ಗಳ ಅಂತ ಹೇಳಿದ್ರೆ ಅವ್ರವ್ರ ನಡುವೆ ಫೈಟ್ ಮಾಡ್ಕೊಂಡು ಕೂತಿದ್ದಾರಲ್ಲ, ಇದು ಯಾಕೆ ಅಂತ. ಈಗ ನಿಜವಾಗಿ ಹೇಳಿದ್ರೆ ಆಕ್ಚುಲಿ ಕಾಂಗ್ರೆಸ್ಸಿಗೆ ರೀಜನಲ್ ಪಾರ್ಟೀಸ್ ವೆರಿ ಸ್ಟ್ರಾಂಗ್ ಅಪೋನೆಂಟ್ಸ್ ದೊಡ್ಡ ದೊಡ್ಡ ಸ್ಟೇಟ್ಗಳಲ್ಲಿ. ಆಕ್ಚುಲಿ ದೊಡ್ಡ ಸ್ಟೇಟ್ಗಳಲ್ಲಿ ರೀಜನಲ್ ಪಾರ್ಟೀಸ್ ಎಕ್ಸೆಪ್ಟ್ ಕರ್ನಾಟಕ, ತೆಲಂಗಾಣ ಎರಡು ಬಿಟ್ಟರೆ ಈಗ ಪಾರ್ಟಿ ಬೆಳೆಸ್ತವರು ಕಾಂಗ್ರೆಸ್ನವರೇ ಅಲ್ಲ, ಅಲಯನ್ಸ್ ಮಾಡ್ಕೊಂಡು ಉದ್ಧಾರ ಮಾಡಿದ್ದು ಅವರೇ. ಅವ್ರು ಹುಟ್ಟಿದ್ದೇ ಕಾಂಗ್ರೆಸ್ಗೆ ವಿರೋಧವಾಗಿ, ಅವ್ರ ಜನನ ಆದದ್ದೇ ಅವ್ರು ಕಾಂಗ್ರೆಸ್ ವಿರೋಧವಾಗಿ. ಆಗ ಅವ್ರು ಬಿಜೆಪಿ ಒಟ್ಟಿಗೆ ಗೊತ್ತಿಲ್ಲ 1989 1977 ಎಲ್ಲ ಬಿಜೆಪಿ ಒಟ್ಟಿಗೆ ಅಲಯನ್ಸ್ ಮಾಡ್ಕೊಂಡಿದ್ದವ್ರು. ಎಲ್ಲ ರೀಜನಲ್ ಪಾರ್ಟೀಸ್ ಹುಟ್ಟಿದುಂಟಲ್ಲ ಅದು ಕಾಂಗ್ರೆಸ್ಗೆ ಅಗೇನ್ಸ್ಟ್ ಆಗಿ. ಮತ್ತೇನು ಗೊತ್ತಾ, ಕಾಂಗ್ರೆಸ್ ಪ್ಲೇಸ್ ಅನ್ನು ಎಲ್ಲ ಅಕ್ವೈ ಮಾಡಿಬಿಟ್ಟಾರೆ ಈಗ ಅವರು. ನೀವು ಯಾವ ಸ್ಟೇಟ್ ಎನಿ ಸ್ಟೇಟ್ ಉತ್ತರ ಪ್ರದೇಶದಲ್ಲಿ ಅಪೋಸಿಷನ್ ಅಲ್ಲಿ ನೋಡಿ, ಈಗ ಕಾಂಗ್ರೆಸ್ ಈಗ ಮುಲಾಯಂ ಸಿಂಗ್ ಮಗ ಇದ್ದಾನೆ ಅಖಿಲೇಶ್, ವೆಸ್ಟ್ ಬೆಂಗಾಲಿ ಬಂದ್ರೆ ಇವರಿದ್ದಾರೆ ಯಾರು ನಿಮ್ಮ ಮಮತಾ, ಬಿಹಾರಿ ಬಂದ್ರೆ ಲಲ್ಲು ಯಾದವ್ ಮತ್ತು ನಿತೀಶ್ ಕುಮಾರ್ ಇದ್ದಾರೆ. ಇಲ್ಲಿ ಜನತಾ ಒಟ್ಟಿಗೆ ಅಲಯನ್ಸ್ ಆಗಿದ್ದವರು ಎಲ್ಲಿ ನವೀನ್ ಪಟ್ನಾಯಕ್. ಪ್ರತಿ ಸ್ಟೇಟ್ ಅಲ್ಲಿ ಸಹ ಆಕ್ಚುಲಿ ಲೂಸರ್ ರೀಜನಲ್ ಪಾರ್ಟೀಸ್ ಬಂದ ಮೇಲೆ ಲೂಸರ್ ಆದದ್ದು ಕಾಂಗ್ರೆಸ್. ಆಕ್ಚುಲಿ ಮೋಸ್ಟ್ ಆಫ್ ಸ್ಟೇಟ್ಸ್ ಅಲ್ಲಿ ಅವರ ಎಕ್ಸಿಸ್ಟೆನ್ಸ್ ಕಳ್ಕೊಂಡಿದ್ದಾರೆ. ಈಗ ಏನ್ ಗೊತ್ತಾ, ಈಗ ಈ ಅವಕಾಶ ಅವ್ರು ಕಳ್ಕೊಳ್ಬಾರ್ದು. ಆಕ್ಚುಲಿ ಏನ್ ಗೊತ್ತಾ, ಎರಡು ಪ್ರಯತ್ನ ಉಂಟು. ಏನಂದ್ರೆ ನಾವು ಆದಷ್ಟು ಮ್ಯಾಕ್ಸಿಮಮ್ ವಿನ್ ಆಗೋದು ಕಷ್ಟ ನನ್ನ ಲೆಕ್ಕದಲ್ಲಿ ಇಂಡಿಯಾ ಅಲಯನ್ಸ್ಗೆ. ಇದು ಅರ್ಥ ಆಯ್ತಲ್ಲ, ನನ್ನ ಲೆಕ್ಕದಲ್ಲಿ 2024 ಇಸ್ ಆಲ್ರೆಡಿ ಓವರ್, ಏನಾದರೂ 29. ಯಾಕಂದ್ರೆ ಅವ್ರ ಒಂದು ಎಲ್ಲಿ ತನಕ ಅಂದ್ರೆ ರಾಮ್ ಮಂದಿರ್ ಎಷ್ಟು ತನಕ ಮೋದಿಯನ್ನೇ ಇದು ಮಾಡಿದಾಗ ಉಂಟು. ರಾಮನ ಇಂಪಾರ್ಟೆಂಟ್ ಆಗಿ ಮೋದಿ ಸೈಡ್ ಲೈನ್ ಹೊಡ್ತಿದ್ದಾರೆ ಈಗ. ಬಿಕಾಸ್ ಆಫ್ ಮೋದಿ ಅಂತ ಜನಗಳು ಮಾತಾಡೋದೇ ರಾಮನಿಂದಾಗಿ ಜಾಸ್ತಿ ಸೀಟ್ ಬರ್ತದೆ, ರಾಮನ ಅಸ್ತ್ರ ಉಂಟು ಹಾಗೆ ಅಂತ ಏನೋ ಹೈಜಾಕ್ ಮಾಡಿದಾಗ ಉಂಟು. ಮೋದಿಯನ್ನೇ ರಾಮ ಹೈಜಾಕ್ ಮಾಡಿದಾಗ ಉಂಟು. ಲೇಟೆಸ್ಟ್ ಇದು ನಾವು ತಿಳ್ಕೊಳ್ಳೋದಾದ್ರೆ ಆ ರೀತಿ ಉಂಟು. ಈಗ ರಾಮನ್ ಮೋದಿ ಹೈಜಾಕ್ ಮಾಡಿದ್ರೆ ಮೋದಿ ರಾಮ ಅಲ್ಲಲ್ಲ, ಮೋದಿನಲ್ಲ, ಇವ್ರು ಕ್ಯಾನ್ವಾಸ್ ಯಾವ ರೀತಿ ಮೋದಿ ಅಂತ ಹೇಳ್ತಾ ಇದ್ದಾರೆ. ಮೋದಿ ಹೆಸರಲ್ಲಿ ಓಟ್ ಅಲ್ಲ, ಈಗ ರಾಮನ ಹೆಸರಲ್ಲಿ ಓಟ್ ಕೇಳ್ತಾರೆ. ಅಂದ್ರೆ ಮೋದಿಯನ್ನೇ ರಾಮ ಹೈಜಾಕ್ ಮಾಡಿದಾಗ ಉಂಟು. ಅದಕ್ಕಾಗಿ ಹೇಳಿದ್ ನಾನು. ಸೊ ಇವ್ರದ್ದೇನು ಗೊತ್ತಾ, ಈಗ ಮತ್ತೊಂದು ಪ್ರಯತ್ನ ಎಲ್ಲಿ ತನಕ ಬಿಜೆಪಿ ಎಷ್ಟು ಸ್ಮಾರ್ಟ್ ಇದ್ದಾರೆ ಅಂದ್ರೆ, ನೀವು ಎಲ್ಲಿಯಾದ್ರೂ ಇಲೆಕ್ಷನ್ ಕಮಿಷನರ್ ವಿ ಆರ್ ಗೆಟಿಂಗ್ ರೆಡಿ ಫಾರ್ ದ ಇಲೆಕ್ಷನ್, ಪ್ಲೀಸ್ ಗೆಟ್ ರೆಡಿ ಅಂತ ಒಂದು ಲೆಟರ್ ಕೊಡ್ತಾರೆ ಎಲ್ಲ DC ಗೆ. ಎಲ್ಲ ನೀವೆಲ್ಲ ತಯಾರಾಗಿ ಮುಂದೆ ಲೋಕಸಭೆಗೆ ಎಲ್ಲ ರೆಡಿ ಆಗಿದೆ. ಈ ಸಲ ಅಂತೆಲ್ಲ ಅದು ಫ್ರೆಶ್ ಆಗಿ ಇರ್ಬೇಕಂತ. ಈ ರಾಮ ಮಂದಿರ ಉದ್ಘಾಟದ ಕೂಡಲೇ ಇಲೆಕ್ಷನ್ ಪ್ಲಸ್ ಆಗಿ 16th ನಾವು ಮಾಡಬೇಕಂತ. ನೆವರ್ ಇನ್ ಹಿಸ್ಟ್ರಿ ಇಲೆಕ್ಷನ್ ಕಮಿಷನ್ ಫಸ್ಟ್ ಆಫ್ ಆಲ್ ಏಪ್ರಿಲ್ 16 ಅಲ್ಲ ಮಾಡಿದ್ರೆ ಹೇಗೆ ಏಪ್ರಿಲ್ 16 ಅಂತ ಎಂದು ನೆವರ್ ಇನ್ ಹಿಸ್ಟ್ರಿ ಆಫ್ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವ್ರ ಡೇಟ್ ಇಂಥ ಡೇಟ್ಗೆ ನಾವು ಎಲೆಕ್ಷನ್ ಮಾಡ್ತಾರೆ ಯಾರು ಹೇಳಿ. ಇಟ್ ಈಸ್ ಆಲ್ವೇಸ್ ಸೀಕ್ರೆಟಿವ್. ಅದನ್ನು ಡಿಸ್ಕ್ಲೋಸ್ ಮಾಡೋದಿಲ್ಲ. ಪ್ರೆಸ್ ಕಾನ್ಫರೆನ್ಸ್ ಕರೆದು ಅಲ್ಲಿ ಹೇಳೋದು ಶಿವ ನಿಮ್ಗೆ ಗೊತ್ತಿರ್ಬೋದು. ನಾವೆಲ್ಲ ಕುತೂಹಲದಿಂದ ಕೇಳ್ತಾ ಇರ್ತಾರೆ, ನಾಳೆ ಪ್ರೆಸ್ ಕಾನ್ಫರೆನ್ಸ್ ಡೇಟ್ ಅನೌನ್ಸ್ ಮಾಡ್ತಾ ಇರ್ತಾ. ಈ ಸಲ ಅಲ್ಲ, ಇದೇನು ಗೊತ್ತಾ, ಎಲ್ರಿಗೂ ಒಂದು ಸದ್ಯ ಆಗಲಿ ಫ್ರೆಶ್ ಆಗಿರ್ಬೇಕಂತ. ರಾಮ್ ಒಂದು ವೇ ಉಂಟಲ್ಲ, ಅದು ಫ್ರೆಶ್ ಆಗಿ ದೇರ್ಸ್ ವೆರಿ ಸ್ಮಾರ್ಟ್. ಆ್ಯಕ್ಚುಲಿ ಬಿಜೆಪಿ ಉಂಟಲ್ಲ, ನಮಗೆ ಯಾವ ರೀತಿ ಎಲೆಕ್ಷನ್ ಮಾಡಿ ಮ್ಯಾಕ್ರೋ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು, ಮೈಕ್ರೋ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಅಂತ ಎಲ್ಲ ಗೊತ್ತು. ನೋಡಿ ಸೌತಲ್ಲಿ ಈಗ ಎಲ್ಲ ಟೆಂಪಲ್ ಅವ್ರಿಗೆ ಗೊತ್ತು. ನಾರ್ತ್ ಅಲ್ಲಿ ಪೀಕ್ ಸ್ಟೇಜಿಗೆ ಹೋಗಿದ್ದಾರೆ ಅವರು. ಆ್ಯಕ್ಚುಲಿ ಒಂದು ಆಪ್ಟಿಮಲ್ ಲೆವೆಲ್ ಹೋಗಿದ್ದಾರೆ. ಇನ್ನಲ್ಲಿ ಜಾಸ್ತಿ ಸೀಟ್ ಬರಲಿಕ್ಕೆ ಭಾರಿ ಕಮ್ಮಿ ಅವ್ರಿಗೆ ಹೋಗಿ ಚಾನ್ಸಸ್ ಇರೋದು. ಆ್ಯಕ್ಚುಲಿ ಇನ್ನು ಸೌತಲ್ಲಿ ಎಲ್ಲ ಚಾನ್ಸ್, ಈ ಸಲ ಅದು ಒಂದು ಚಾನ್ಸ್ ಅವ್ರು ಪ್ರಯತ್ನ ಮಾಡ್ತಾರೆ. ಈ ಸಲ ಬಿಜೆಪಿ ಅವರಿಗೆ ಸೌತಲ್ಲಿ ಸೀಟ್ ಬರಲಿ, ಮುಂದೆಂದು ಬೆಂಗಳೂರು ಶ್ರೀರಂಗಮ್ ದೇವಸ್ಥಾನ, ಅದೇ ದೇವಸ್ಥಾನ ವಿಸಿಟ್ ಗುರುವಾಯೂರಪ್ಪ, ಅದು ಎಲ್ಲ ಗೊತ್ತಾ ಅವ್ರ ಪ್ಲಾನ್ ಗೈಡೆನ್ಸ್. ಈಗ ಮೋದಿ ಅವರೇ ಗೈಡೆನ್ಸ್ ಕೊಡೋರು ಇರ್ತಾರೆ ಟೀಮಲ್ಲಿ, ಹೋಗಿ ಅಂತ ತಿರುಗಾಡಿ ಉಪವಾಸ. ನಟರಾಜ್ ಗೌಡ್ರೆ, ಧಾರ್ಮಿಕ ಚುನಾವಣೆ, ಧಾರ್ಮಿಕ ವಿಷಯ ಆಧಾರಿತವಾಗಿ ಎಲ್ಲ ನೀವೇನೇನೋ ಹೇಳ್ತಿರ್ತಿರಲ್ಲ ಯಾವಾಗಲೂ, ಅದೇನದು ನಿರುದ್ಯೋಗ, ಬಡತನ, ಕಪ್ಪು ಹಣ, ನೋಟ್ ಬ್ಯಾನ್, ಇದೆಲ್ಲ ವಿಷಯಗಳ ಸೈಡ್ ಹೋಗ್ಬಿಟ್ಟು ಈಗ ಅವ್ರು ಹೇಳ್ತಿದ್ರು ಒಂದು ರಾಮನನ್ನು ಆಶ್ರಯ ಪಡ್ಕೊಂಡ್ಬಿಟ್ಟಿದ್ದಾರೆ, ಶೀಲ್ಡ್ ಅಂತ. ರಾಮನೇ ಗುರಾಣಿ ಇವ್ರಿಗೆ. ಈಗ ದೇಶದಲ್ಲಿ ಧರ್ಮ ಆಗಲಿ ದೇವರಾಗಲಿ ಈಗಿಂದ ಬಂದದ್ದಲ್ಲ, ಸಾವಿರಾರು ವರ್ಷಗಳಿಂದ ಇದೆ. ಸ್ವತಂತ್ರ ಬಂದ ಮೇಲೂ ಕೂಡ ನಾನು ಕರ್ನಾಟಕದ ಅಂಕಿಅಂಶ ಹೇಳ್ತೇನೆ, 36,000 ದೇವಸ್ಥಾನಗಳು ಮುಜರಾಯಿ ಇಲಾಖೆಯಲ್ಲಿ 100 ವರ್ಷ, 35,000 ಇವೆ, 500 ವರ್ಷ, 1000 ವರ್ಷ ಅಂತ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿ ಅವ್ನು ನಿರ್ವಹಣೆ ಮಾಡಿ ಸಂರಕ್ಷಣೆ ಮಾಡಿರೋದು ಯಾರು? ಕಾಂಗ್ರೆಸ್ ಸರ್ಕಾರ ತಾನೆ. 50 ವರ್ಷಗಳ ಆಳ್ವಿಕೆ ಕಾಂಗ್ರೆಸ್ ಸರ್ಕಾರನೇ. ಆದರೆ ನಾವು ಅದನ್ನೆಲ್ಲ ಇದು ಚುನಾವಣೆಗಾಗ್ಲಿ ಇದಕ್ಕಾಗ್ಲಿ ಉಪಯೋಗಿಸ್ಕೊಂಡು ಯಾವತ್ತೂ ಮಾಡಿಲ್ಲ. ನಾವು ಏನು ಜನತೆಗೆ ಏನು ಬೇಕು? ಶಿಕ್ಷಣ ಬೇಕು, ಉದ್ಯೋಗ ಬೇಕು, ಆರೋಗ್ಯ ಬೇಕು, ವಸತಿ ಬೇಕು. ಆ ಥರದ ಬಗ್ಗೆ ನಾವು ಯಾವತ್ತೂ ಯೋಚನೆ ಮಾಡ್ತಾ ಇದ್ದು.
ಆದ್ರೆ ಕೇವಲ ಅಲ್ಲ ನಿಮ್ಮ ಯೋಜನೆಗಳೆಲ್ಲ ಫೇಲ್ ಆಗ್ಬಿಟ್ಟಿವೆ, ನೀವು ಹೆಂಗೆ ಓಟ್ ಕೇಳ್ತೀರಿ ಅಂತ ಶಿಲ್ಪ ಅವ್ರು ಕೇಳ್ತಾ ಇದ್ರು ಆಗ್ಲೇ. ಈಗ 6 ಲಕ್ಷ ಹಳ್ಳಿಗಳು ದೇಶದಲ್ಲಿ, 6 ಲಕ್ಷ ಹಳ್ಳಿಗಳಿಗೆ 8% ಶಿಕ್ಷಣ ಇತ್ತು ಅವಾಗ. ಈ 85% ಶಿಕ್ಷಣ ಬಂದಿದೆ ಈಗ. ಅವಾಗ ರಸ್ತೆ, ನೀರು, ವಿದ್ಯುತ್, ಶಾಲೆ, ಆಸ್ಪತ್ರೆ ಕಟ್ತವ್ರು ಯಾರು? ಕಾಂಗ್ರೆಸ್. 50 ವರ್ಷ. ನಮ್ಮ ಉದ್ದೇಶ ಮುಂಚೆ ಇದ್ದಿದ್ದು ಹೆಂಗ್ ಗೊತ್ತಾ? ಸರ್ಕಾರ ಬಂದ್ ಫಸ್ಟ್ ಇಯರ್ ಅಲ್ಲಿ 7,000 ಕೋಟಿನ ಸರ್ ಬಜೆಟ್. ಅವಾಗ ನಾವು ಶಸ್ತ್ರಾಸ್ತ್ರ ತಗೊಳ್ಳಿಲ್ಲ. ನಾವು ಅಣೆಕಟ್ಟು ಕಟ್ಟಿದ್ವಿ, ಶಾಲೆ ಕಟ್ಟಿದ್ವಿ, IIT IIM ಕಟ್ಟಿದ್ವಿ 1950s ಅಲ್ಲೇನೆ. ನಮ್ಮ ಉದ್ದೇಶ ಇದ್ದಿದ್ದು ಜನತೆಗೆ ವಿದ್ಯಾಭ್ಯಾಸ ಮಾಡಬೇಕು, ಶಿಕ್ಷಣ ಕೊಡಬೇಕು, ಉದ್ಯೋಗ ಕೊಡಬೇಕು, ಆ ರೀತಿಯ ಯೋಜನೆಗಳು. ಆದ್ರೆ ಇವತ್ತು ಬಿಜೆಪಿ ಜನರ ದಿಕ್ಕು ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಷ್ಟೇ. ಅಜೆಂಡಾ ಇಸ್ ಶಿಫ್ಟಿಂಗ್ ಐ ಗೆಸ್. ಅಜೆಂಡಾ ಶಿಫ್ಟ್ ಆಗಲ್ಲ, ನಾವು ಕನ್ವೆ ಮಾಡೋಳಗೆ ವೀಕ್ ಆಗ್ಬೋದು ಅಷ್ಟೇ. ನಾವು ಜನಗಳಿಗೆ ಅಗತ್ಯ ಏನಿದೆ, ಅಟ್ ಲಾಸ್ಟ್ ಯು ಹ್ಯಾವ್ ಅಡ್ಮಿಟೆಡ್, ನಾವು ಕನ್ವೆ ಮಾಡೋಳು ವೀಕ್ ಆಗಿದೀವಿ ಅಷ್ಟೇ. ಜನಗಳಿಗೆ ಅಗತ್ಯ ಏನಿದೆ ನೋಡಿ, ಜನಗಳು ನೀವು ಹೇಳಿದ ಕೇಳ್ತಾರೆ, ಅವ್ರ ಕಂಡಿದ್ದನ್ನ ಅವ್ರ ಮೈಂಡ್ಗೆ ಹೋಗುತ್ತೆ, ಮೈಂಡ್ಗೆ ಹೋಗಿದ್ದು ಅವ್ರು ಅಪ್ಲೈ ಮಾಡ್ತಾರೆ, ಆ ಥರನೇ ನಡೆಯುತ್ತೆ. ನಾವು ನೋಡಿ ಇಲ್ಲಿ ನಿಮ್ಗೆ ಅಭಿವೃದ್ಧಿ ಬೇಕಾಗಿದೆ. ನೀವು 2028 29 ಯೋಚನೆ ಮಾಡಿ ಅಂತಿದ್ರು, ಇದು ಬಿಟ್ಬಿಡಿ ಅಂತ. ಹೌದಾ? ನೋಡಿ ಅಷ್ಟೊಂದು ಈಸಿ ಇದೆಯಾ? ಇಂಡಿಯಾ ಮೈತ್ರಿಕೂಟ ಇದೆಯಲ್ಲ, ಇಂಡಿಯಾ ಮೈತ್ರಿಕೂಟ ಇದೆಯಲ್ಲ, ಬಿಜೆಪಿಗರು 5 ರಾಜ್ಯಗಳಲ್ಲಿ ಮಾತ್ರ ಸ್ಟ್ರಾಂಗ್. ಓಕೆ. ಇಂಡಿಯಾ ಮೈತ್ರಿಕೂಟ 25 ರಾಜ್ಯಗಳಲ್ಲಿ ಸ್ಟ್ರಾಂಗ್ ಇದೆ. ಓಕೆ. ಆ 5 ರಾಜ್ಯಗಳಲ್ಲಿ ಕೂಡ ನಾವು ಕೂಡ ಪ್ರತಿಸ್ಪರ್ಧಿಯಾಗಿದ್ದೇವೆ ಬಿಜೆಪಿಗೆ. ಅದು ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ, ಗುಜರಾತ್ ಇರಬಹುದು. ಇವತ್ತು ಜನ ನೀವು ಹೇಳಿ, ಜನ ರಿಯಲ್ ಇಶ್ಯೂಸ್ ಮೇಲೆ ಮಾತಾಡ್ತಾರೆ. 2% ಮತ ಅದ್ರ ಮೇಲೂ ಇರ್ಬೋದು, ಒಂದು ಅಜೆಂಡಾ ಇರ್ಬೋದು, ಆದ್ರೆ 100% ಮತ ಅದ್ರ ಮೇಲೆ ಇಲ್ಲ ಈ ಸಲ. ಓಕೆ. ಈ ಸಲ ಜನ ಬೆಲೆ ಏರಿಕೆ. ನೀವು ರಾಜಸ್ಥಾನದಲ್ಲಿ ಯಾಕೆ 450 ರೂಪಾಯಿ ಅಂದ್ರೆ ಸಿಲಿಂಡರ್, ಗ್ಯಾಸ್ ಸಿಲಿಂಡರ್? ಇಡೀ ದೇಶದಲ್ಲಿ 1,100 ರೂಪಾಯಿ ಬಿಟ್ಬಿಟ್ಟು ರಾಜಸ್ಥಾನಕ್ಕೆ 450 ರೂಪಾಯಿ ಯಾಕಂದ್ರಿ? ಎಲ್ಲ ರಾಜ್ಯ ಕೊಡಬೇಕಾಗಿತ್ತಾ? ನಿಮ್ಗೆ ಚುನಾವಣೆ ಸೋಲಿನ ಭಯ. 40 ರೂಪಾಯಿ ಬರುತ್ತೆ ಪೆಟ್ರೋಲ್ ಡೀಸೆಲ್ ಅಂದವ್ರು 100 ರೂಪಾಯಿ ದಾಟಿದ್ರು ಕೂಡ ಅದು ತುಟಕ್ ಪಿಟಕ್ ಅಂದಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆ ಕಡಿಮೆ ಆದ್ರೂ ನೀವು ಕಡಿಮೆ ಮಾಡಲಿಲ್ಲ. ಜನ ಗೊತ್ತಾಗ್ತಾ ಇಲ್ವಾ? ಈಗ ನೀವೇ ಹೇಳಿದ್ರೆ 204 ಲಕ್ಷ ಕೋಟಿ ರೂಪಾಯಿ ಸಾಲ ಆಗಿದೆ 10 ವರ್ಷಕ್ಕೆ ಅಂತ. ಅಳೆದ 55 ಲಕ್ಷ ಸೇರಿಸ್ಕೊಂಡು, 55 ಲಕ್ಷ ಕೋಟಿ ಸೇರಿಸ್ಕೊಂಡು, ನೀವು 14.5 ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರಿ ರೈತರಿಗೆ. ಇಲ್ಲಿ ಗ್ಯಾರಂಟಿ ಯೋಜನೆ ಬಗ್ಗೆ ಗೆಲಿ ಮಾಡ್ತೀರಿ ನೀವು. ರಾಹುಲ್ ಗಾಂಧಿನ ಪಪ್ಪು ಅಂತೀರಿ ನೀವು. ರಾಹುಲ್ ಗಾಂಧಿನ ಏನ್ ಬೇಕಾದ್ರೂ ಅದ್ರಿ, ಅವರ ಪ್ರಾಮಾಣಿಕತೆ, ಅವರ ಹೋರಾಟಕ್ಕೆ ನೀವು ಹಿನ್ನಡೆ ಆಗಿದೆ. ನಿಮ್ಗೆ ನೀವು ಮಂಡಿ ಊರಿದ್ದೀರಿ. ನೀವು ಬಂದ ತಕ್ಷಣ 2014 ಫಸ್ಟ್ ಕೆಲಸ ಏನ್ ಮಾಡಿ ಗೊತ್ತಾ? ಭೂ ಸ್ವಾಧೀನ ಕಾಯ್ದೆ ತಂದ್ರು, ತಿದ್ದುಪಡಿ. ರಾಹುಲ್ ಗಾಂಧಿ ಅವರ ಪಾದಯಾತ್ರೆಗೆ ಎದುರಿ ಅದನ್ನು ವಾಪಸ್ ತಗೋಬೇಕಾಯ್ತು. ಹೆಂಗ್ ತಂದ್ರು ಭೂ ಸ್ವಾಧೀನ ಕಾಯ್ದೆ ಅಂದ್ರೆ ರೈತರ ಅನುಮತಿ ತಗೊಳ್ದಂಗೆನೆ ಅದನ್ನ ಅಕ್ವೈರ್ ಮಾಡ್ಕೋಬಹುದು, ಇಂಡಸ್ಟ್ರಿ ಕೊಡಬಹುದು, ಅವ್ರ ಅದನ್ನ ರಿಯಲ್ ಎಸ್ಟೇಟ್ ಮಾಡ್ಕೋಬಹುದು. ಆ ರೀತಿ ಮಾಡ್ಬಿಟ್ಟಿದ್ರು ಕಾನೂನು. ವಾಪಸ್ ಪಡ್ಕೊಂಡ್ರಲ್ಲ. ರೈತರ ವಿರೋಧಿ ಕಾಯ್ದೆಗಳು ತಂದು ಕ್ಷಮೆ ಕೇಳಿದ್ರಲ್ಲ ಪ್ರಧಾನಮಂತ್ರಿಗಳು ನಿಂತ್ಕೊಂಡು. ಈ ತರ ಹೋರಾಟ ರಾಹುಲ್ ಗಾಂಧಿ ಸದಾ ಮಾಡ್ತಾ ಇದ್ದಾರೆ, ಜನರ ಮನಸ್ಸಲ್ಲಿ ಇದ್ದಾರೆ. ಆದ್ರೆ ನಾವ್ ಹೇಳಿದ್ನಲ್ಲ, ಬಿಜೆಪಿಗರು ಇವತ್ತು ಧ್ವನಿ ದೊಡ್ಡದು, ಅವರ ನೆಟ್ವರ್ಕ್ ದೊಡ್ಡದು. RSS 38 ಸಂಘಟನೆ ಇದಾವಲ್ಲ, ಅವ್ರ 38 ಸಂಘಟನೆ ಇದಲ್ಲ, RSS ಸೇರಿ ಅವ್ರು 100 ವರ್ಷಗಳ ಕಾಲ ಕಷ್ಟಪಟ್ಟು ಬಿಜೆಪಿ ಮೋದಿ ತಂದಿರೋದು. ನಿಮ್ ನೆಟ್ ಸ್ಲೋ ಇದೆ. ನಾವ್ ಹೇಳಿದ್ವಲ್ಲ, ನಾವು ಏನ್ ಅನ್ಕೊಂಡ್ವಿ ನಾವಂದ್ರೆ ಜನ ಬರೀ ಅಭಿವೃದ್ಧಿ ಮಾತ್ರ ನಮ್ದು ಅಂತ. ಅದಲ್ಲದು ಕೂಡ ಭಾವನಾತ್ಮಕವಾಗಿ ಟವರ್ ಲೊಕೇಶನ್ಸ್ ಈ ಬಾರಿ ಏನಾಗಿದೆ ಗೊತ್ತಾ? ನಾವು ಅದನ್ನು ಮೀರಿದೀವಿ. ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿದ್ರು, 3 ರಾಜ್ಯಗಳು ಗೆದ್ದಿದ್ರು ಕೂಡ ನಮ್ಗೆ ಮತಗಳು ಅಧಿಕವಾಗಿ ಬಂದಿದ್ದೇವೆ. ಅದು ಏನು, ಮಿತ್ರ ಪಕ್ಷಗಳು ಬಿಟ್ಟು ಮಿತ್ರ ಪಕ್ಷಗಳು ಸೇರಿಸ್ಕೊಂಡ್ರೆ ಬಿಜೆಪಿ ಸೋಲು ಗ್ಯಾರಂಟಿ.